ಫಾಸ್ಟಿಂಗನ್ನು 11 ಗಂಟೆಗೆ ಬ್ರೇಕ್ ಮಾಡಿದ್ದೀನಿ. ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು 2 ರೊಟ್ಟಿ, ಪಲ್ಯ, ಮೊಸರು, ಚಟ್ನಿ ಪುಡಿ, ಸ್ವಲ್ಪ ಸೊಪ್ಪು ಮತ್ತು ತರಕಾರಿ ಜೊತೆ ಊಟ ಮುಗಿಸ್ಕೊಂಡೆ. ಅಷ್ಟರಲ್ಲೇ ಮಕ್ಕಳು ಬಂದು ಪಿಜ್ಜಾ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ಸಿಂಪಲ್ ಆಗಿ ಸ್ಪ್ಯಾನಿಷ್ ಆಮ್ಲೆಟ್ ಮಾಡಿಕೊಟ್ಟೆ. ಅವ್ರು ಕೂಡ ಚೆನ್ನಾಗಿದೆ, ಪಿಜ್ಜಾ ಥರನೇ ಇದು ಟೇಸ್ಟಿಯಾಗಿ ಅಂತ ಹೇಳಿ ತಿಂದು ಖುಷಿಪಟ್ಟರು. ಇದಕ್ಕೆ ನಾನು ನಾರ್ಮಲ್ ಆಗಿ ಆಮ್ಲೆಟಿಗೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಉಪ್ಪೆಲ್ಲ ಹಾಕ್ತೀವಲ್ವ, ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನು ಕೂಡ ಹಾಕಿ ಸ್ವಲ್ಪ ಚೀಸ್ ಹಾಕಿ ಮಾಡಿಕೊಟ್ಟಿದ್ದೆ. ತುಂಬಾ ರುಚಿಯಾಗಿತ್ತು. ಇನ್ನು ಸ್ವಲ್ಪ ಈವ್ನಿಂಗ್ ವಾಕ್ ಎಲ್ಲ ಹೋಗಿ ಬಂದು ಜೀರಿಗೆ ಮತ್ತು ಸೋಂಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನವಣಕ್ಕಿ, ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ಪು ತೊಗರಿಬೇಳೆನ ಹಾಕಿ 1-2-3 ಸರಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಚಕ್ರ ಮೊಗ್ಗು, ಪಲಾವ್ ಎಲೆ, ಹಾಗೆ ಚಕ್ಕೆ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲದನ್ನೂ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಬಾಡಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನೆನೆಸಿರೋಂಥ ನವಣಕ್ಕಿನ ಹಾಕಿ 1 ಕಪ್ ನವಣಕ್ಕಿಗೆ 3 ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರೋಂಥ ಪರ್ಫೆಕ್ಟ್ ಆಗಿರೋಂಥ ನವಣಕ್ಕಿ ಕಿಚಡಿ ರೆಡಿ ಆಗುತ್ತೆ. ಇದ್ರ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲ್ ಪ್ರೇಮಾಶಂಕರ್ ವ್ಲಾಗ್ಸಲ್ಲಿ ಅಪ್ಲೋಡ್ ಆಗಿದೆ. ಟೈಮ್ ಇದ್ದಾಗ ಒಂದ್ಸಾರಿ ಚೆಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಮಿನಿ ವ್ಲಾಗಲ್ಲಿ. ಬಾಯ್. ಥ್ಯಾಂಕ್ ಯು.